ಸರಕು ಸೇವಾ ತೆರಿಗೆ ಮತ್ತು ಕೇಂದ್ರೀಯ ಅಬಕಾರಿ ಇಲಾಖೆಯು ಜಿಎಸ್ಟಿಯ 7ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಿನ್ನೆ ಬೆಳಗಾವಿಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಸರಕು ಮತ್ತು ಸೇವಾ ತೆರಿಗೆ ಹಾಗೂ ಕೇಂದ್ರೀಯ ಅಬಕಾರಿ ಇಲಾಖೆಯ ಪ್ರಧಾನ ಆಯುಕ್ತ ದಿನೇಶ್ ಪಂಗರ್ಕರ್ ಚಾಲನೆ ನೀಡಿದರು. ಈ ವೇಳೆ ಬೆಳಗಾವಿಯ ಜೂನಿಯರ್ ಲೀಡರ್ಸ್ ವಿಂಗ್ ಇನ್ಫ್ರಂಟ್ ಶಾಲೆಯ ಮೇಜರ್ ಜನರಲ್ ಆರ್ಎಸ್ ಗುರಾಯ ಮತ್ತು ಸರಕು ಹಾಗೂ ಸೇವಾ ತೆರಿಗೆ ಮತ್ತು ಕೇಂದ್ರೀಯ ಅಬಕಾರಿ ಇಲಾಖೆಯ ಆಯುಕ್ತ ಅಮರ್ಜಿತ್ ಸಿಂಗ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ದಿನೇಶ ಪಂಗಕರ ದೇಶದ ಆರ್ಥಿಕ ಮಟ್ಟ ಸುಧಾರಿಸುವಲ್ಲಿ ಕಳೆದ 7 ವರ್ಷಗಳಿಂದ ಅನೇಕ ಸವಾಲುಗಳನ್ನು ಎದುರಿಸುವ ಮೂಲಕ ಉತ್ತರ ಕರ್ನಾಟಕದ 12 ಜಿಲ್ಲೆಯಲ್ಲಿ ಬೆಳಗಾವಿ ಜಿಎಸ್ಟಿ ಸಂಗ್ರಹದಲ್ಲಿ 2ನೇ ಸ್ಥಾನ ಹೊಂದಿದೆ ಎಂದರು. Experience on the portal and the rationalization of GST rates have made significant strides in enhancing the efficiency of GST framework. So that ಆರ್ಎಸ್ ಗುರಾಯ ಜಿಎಸ್ಟಿ ಜಾರಿಗೊಳಿಸಿದ ನಂತರ ದೇಶದ ಸೇವಾ ತೆರಿಗೆ ಪದ್ಧತಿಯಲ್ಲಿ ಸಾಕಷ್ಟು ಪ್ರಗತಿ ಕಂಡಿದೆ, ಅಲ್ಲದೆ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೊಂಡಿದೆ ಎಂದು ಹೇಳಿದರು. One of our friends brought it that we have to expand, broaden our tax base. That is the only way to do it. And I'm sure there are in-house discussions, there are debates which are happening on such things, and hopefully in times to come, these things will also